ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ನಗರದಲ್ಲಿ ನೂತನವಾಗಿ ಎಂಆರ್ಎಫ್ ಟೈರ್ಸ್ ಮತ್ತು ಸರ್ವಿಸ್ ಫ್ರಾಂಚೈಸ್ ರಾಜೇಶ್ ಟೈರ್ಸ್ ಮಳಿಗೆಯನ್ನ ಉದ್ಘಾಟಿಸಲಾಯಿತು. ನಗರದ ತಾಯ್ಲೂರು ಬಿಕೋಟೆ ಮುಖ್ಯ ರಸ್ತೆಯ ಬೈಪಾಸ್ ಬಳಿ ಎಂಆರ್ಎಫ್ ಟೈರ್ಸ್ ಮತ್ತು ಸರ್ವಿಸ್ ಫ್ರಾಂಚೈಸ್ ರಾಜೇಶ್ ಟೈರ್ಸ್ ಮಳಿಗೆಯನ್ನ ಆರಂಭಿಸಲಾಗಿದೆ. ಎಲ್ಲಾ ರೀತಿಯ ವಾಹನಗಳಿಗೆ ಸಂಬಂಧಿಸಿದ ಅತ್ಯಾಧುನಿಕ ರೀತಿಯ ವಿವಿಧ ಬಗೆಯ ಎಂಆರ್ಎಫ್ ಟೈರ್ಸ್ಗಳು ಇಲ್ಲಿ ಲಭ್ಯವಿರುತ್ತದೆ. ಇದು ಭಾರತದ ಅತಿದೊಡ್ಡ ಟೈರ್ ತಯಾರಕರಾದ ಎಂಆರ್ಎಫ್ನಿಂದ ಇತ್ತೀಚಿನ ಕೊಡುಗೆಯಾಗಿದೆ. ಎಂಆರ್ಎಫ್ ಟೈರ್ಸ್ ಮತ್ತು ಸರ್ವಿಸ್ ಸೆಂಟರ್ ಇತ್ತೀಚಿನ ಆಮದು ಮಾಡಿದ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಸ್ವಯಂ ಚಾಲಿತ ಟೈರ್ ಫಿಟ್ಮೆಂಟ್ನಂತಹ ಪೂರ್ಣ ಪ್ರಮಾಣದ ಟೈರ್ ಸೇವೆಗಳನ್ನು ನೀಡುತ್ತಿದೆ. ಇದರ ಜೊತೆಗೆ ಟ್ಯೂಬ್ಲೆಸ್ ಟೈರ್ ರಿಪೇರಿ ಮತ್ತು ಟೈರ್ಗಳ ನೈಟ್ರೋಜನ್ ಇನ್ಫ್ಲೇಷನ್ ಅನ್ನು ಸಹ ಈ ಕೇಂದ್ರದಲ್ಲಿ ನೀಡಲಾಗುತ್ತಿದೆ. ಗ್ರಾಹಕರು ತಮ್ಮ ಟೈರ್ ಶಾಪಿಂಗ್ ಮಾಡಬಹುದು ಮತ್ತು ತಮ್ಮ ವಾಹನಗಳನ್ನು ನೋಡಿಕೊಳ್ಳುವಾಗ ಹವಾನಿಯಂತ್ರಿತ ಸೌಕರ್ಯದಲ್ಲಿ ವಿಶ್ರಾಂತಿ ಪಡೆಯಬಹುದು. ಎಂಆರ್ಎಫ್ ಟೈರ್ಗಳು ಮತ್ತು ಸೇವಾ ಕೇಂದ್ರದ ವಿಶಿಷ್ಟ ವೈಶಿಷ್ಟ್ಯವೇನೆಂದರೆ ತಂತ್ರಜ್ಞರು ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಇತರ ಸೇವೆಗಳಲ್ಲಿ ತರಬೇತಿ ಪಡೆದಿದ್ದು, ಕಂಪನಿಯ ಅತ್ಯಾಧುನಿಕ ಚೆನ್ನೈನಲ್ಲಿ ಇರುವ ಎಂಆರ್ಎಫ್ ಟೈರ್ ಡ್ರೋಮ್ ತರಬೇತಿ ಕೇಂದ್ರದಲ್ಲಿ ನೀಡಲಾಗಿದೆ. ಆಮದು ಮಾಡಿಕೊಂಡ ಅಲೈನ್ಮೆಂಟ್ ಮತ್ತು ಬ್ಯಾಲೆನ್ಸಿಂಗ್ ಉಪಕರಣಗಳು ಅನೇಕ ವಿಶಿಷ್ಟ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಅವುಗಳನ್ನು ಗ್ರಾಹಕರು ಮೆಚ್ಚಿಕೊಳ್ಳಬಹುದು. ಹೀಗಿರುವಾಗ ಎಂಆರ್ಎಫ್ ವಾಹನ ಚಾಲಕರಿಂದ ಬೇಡಿಕೆ ಇರುವ ZLX, ಫರ್ಮೆನ್ಸಾ ಕಾರ್ ರೇಡಿಯಲ್ ಸೇರಿದಂತೆ ತಮ್ಮ ಹೆಸರಾಂತ ಉತ್ಪನ್ನಗಳೊಂದಿಗೆ ಮುಳಬಾಗಿಲಿನ ವಾಹನ ಚಾಲಕರಿಗೆ ವೀಲ್ ಅಲೈನ್ಮೆಂಟ್ ಮತ್ತು ಬ್ಯಾಲೆನ್ಸಿಂಗ್ ನಲ್ಲಿ ಅತ್ಯುತ್ತಮವಾದದ್ದನ್ನು ತರುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಜೇಶ್ ಅವರು ಮನವಿ ಮಾಡಿದ್ದಾರೆ. ವರದಿ ಎಸ್ಕೆ ನ್ಯೂಸ್, ಸುಕುಮಾರ್, ಮುಳಬಾಗಿಲು. ಮನಸ್ಫೂರ್ತಿಯಾಗಿ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದ್ರೆ, ನನ್ಗೆ ಇಷ್ಟು ಜನ ಇದ್ದಾರೆ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು ಒಳ್ಳೇದಲ್ಲ, ಬಟ್ ಜನ ಸಂಪಾದನೆ ಮಾಡಿದ್ದಕ್ಕೆ ನಿರೂಪಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಷ್ಟೊಂದು ಸಹಾಯ ಮಾಡಿದ್ದಕ್ಕೆ ನನ್ನ ಮನಸ್ಸಿಂದ ಖುಷಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಎಲ್ರಿಗೂ. ಮತ್ತೆ ಇವತ್ತಿನ ದಿನ ಇಷ್ಟು ನಾನು ಶೋರೂಮ್ ಓಪನ್ ಮಾಡೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಸತೀಶ್ ಸರ್ ಅವರಾಗಲಿ ಮತ್ತೆ ರವಿ ಸರ್ ಅವರಾಗಲಿ ಕಿರಣ್ ಸರ್ ಅವರಾಗಲಿ ತುಂಬ ಸಪೋರ್ಟ್ ಮಾಡಿ ನನಗೆ ಈ T&S ಮಾಡಿ ನಿಮಗೆ ಮುಂದಿನ ದಿನದಲ್ಲಿ ಒಳ್ಳೆ ಫ್ಯೂಚರ್ ಇರ್ತದೆ ಅಂತ ತುಂಬ ಎನ್ಕರೇಜ್ ಮಾಡಿದ್ದಕ್ಕೆ ಕಾರಣವಾಯಿತು. ತುಂಬ ನನಗೆ ಎಲ್ಲ ರೀತಿಯಲ್ಲೂ ಇವರು ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ನಾನು ಬಿಸ್ನೆಸ್ ಮಾಡೋದಕ್ಕೂ ನಮ್ಮ ಮುಳಬಾಗಿಲಾಗಲಿ ಕೋಲಾರ ಆಗಲಿ ಪ್ರತಿಯೊಂದು ಕಸ್ಟಮರ್ಸು ನನ್ನ ಆತ್ಮೀಯ ಗೆಳೆಯರು ತುಂಬ ನನಗೆ ಸಹಾಯ ಅಂದರೆ ಇಷ್ಟೊಂದು ಸಹಾಯ ಮಾಡಿಲ್ಲ. ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನೀವೇ ಕಾರಣ. ಇದಕ್ಕೆ ನಾನು ಮನಸ್ಫೂರ್ತಿಯಾಗಿ ಇನ್ನೊಂದು ಬಾರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಶ್ರೀ ಸತೀಶ್ ನಿರ್ವಾಟ್ಲ ಸರ್ ಅವರು ಈ ಹೊಸ ಪ್ರಯತ್ನಕ್ಕೆ ಮಾರ್ಗದರ್ಶಕರಾಗಿ ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಸರ್, ಇವರು ಸ್ವರ್ಣೀಯ ಸಂಬಂಧದಲ್ಲಿ ನಿಮ್ಮನ್ನು ಸ್ವಾಗತಿಸುವುದು ನಮ್ಮ ಪಾಲಿಯ ಹೆಮ್ಮೆಯ ವಿಷಯವಾಗಿದೆ. ಕೊನೆಯದಾಗಿ ನಮ್ಮ ಪ್ರೀತಿಯ ಮತ್ತು ಗೌರವಾನ್ವಿತ ಗ್ರಾಹಕರು ಮತ್ತು ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ತಿಳಿಸುತ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಕಡೆಯಿಂದ ಮತ್ತು ನಮ್ಮ ಕಂಪನಿ ಕಡೆಯಿಂದ ಧನ್ಯವಾದಗಳು. ಕೃತಜ್ಞತಾ ಸಲ್ಲಿಕೆ ಗೌರವಾನ್ವಿತ ರವಿ ಸರ್, ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅವರು, ಮತ್ತು ನಮ್ಮ ಶ್ರೀ ಸತೀಶ್ ನಿರ್ವಾಟ್ಲ ಸರ್, ಸೀನಿಯರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಮತ್ತು ನಮ್ಮ ಪ್ರೀತಿಯ ಗ್ರಾಹಕರ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇಲ್ಲ ಹಾಜರಾಗಿರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಪ್ರತಿಷ್ಠಿತ MRF ಸಂಸ್ಥೆ ಮೂಲಕ ನನ್ನ ಗ್ರಾಹಕರಿಗೆ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡಿದ MRF ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ರಾಜೇಶ್ ಟೈರ್ಸ್ ಮೂಲಕ ಸೇವೆ ಸಲ್ಲಿಸುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಈ ಶೋರೂಮ್ ಇಂದು ಸುಂದರವಾಗಿ ಮತ್ತು ಆಕರ್ಷವಾಗಿ ಕಾಣುತ್ತಿದ್ದಾರೆ ಅಂದರೆ ಅದರ ಹಿಂದೆ ಅನೇಕ ಮಂದಿಯ ಪರಿಶ್ರಮ ಇದೆ. ಅವರಿಗೂ ನನಗೆ ಇಷ್ಟರ ಮಟ್ಟಿಗೆ ನನಗೆ ಕೆಲಸ ಮಾಡಿ ನನ್ನ ಶೋರೂಮನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ಅವರಿಗೂ ನನಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಮಹತ್ವದ ದಿನದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವ ಗೌರವಾನ್ವಿತ ಗ್ರಾಹಕರು ಹಾಗೂ ಸ್ನೇಹಿತರು ಬಂಧುಗಳಿಗೆ ವಿನಮ್ರವಾಗಿ ನಮಸ್ಕರಿಸುತ್ತೇನೆ. ಎಲ್ಲರೂ ನನ್ನ ಸಹಾಯ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ನಾನು ಇನ್ನೊಂದು ಬಾರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ವೇದಿಕೆ ಕಾರ್ಯಕ್ರಮ ಘೋಷಣೆ. ಮಹಿಳೆಯರೇ ಮತ್ತು ಮಹನೀಯರೇ, ಈ MRF ಸಂಸ್ಥೆಯಿಂದ ಆಗಮಿರುವ ಗಣ್ಯ ಅತಿಥಿಗಳನ್ನು ಘೋಷಿಸಲು ನನಗೆ ಸಂತೋಷವಾಗಿದೆ. ಅವರು ಈಗ ರಾಜೇಶ್ ಟೈರ್ಸ್ ಕುಟುಂಬ ಸಂಸ್ಥೆಯಿಂದ ಆತ್ಮೀಯವಾಗಿ ಸ್ವಾಗತಿಸಲ್ಪಟ್ಟಿದ್ದಾರೆ. ಮತ್ತೆ ಇನ್ನೊಂದು ಚಿಕ್ಕ ವಿಷಯ ಏನಂದ್ರೆ, ನನಗೆ ಪ್ರತಿಯೊಂದು ವಿಷಯದಲ್ಲಿ
ನಮ್ಮ ಮುಳಬಾಗಿಲಿನ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಲೀಕರಾಗಲಿ, ಟೂ ವೀಲರ್ಸ್ ಆಗಲಿ, ಪ್ರತಿಯೊಬ್ಬರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸ್ಟೇಜ್ ಮೇಲೆ ನಾನು ಬಂದು ನಿಂತ್ಕೊಳ್ಳೋ ಕಾರಣ ಕಸ್ಟಮರ್ಸು ಮತ್ತು ನಮ್ಮ MRF ಕಂಪ್ನಿ ಅವರಿಗೆ ನನಗೆ ಇನ್ನೊಂದು ಬಾರಿ ನಾನು ಖಂಡಿತ ನಾನು ಟ್ಯಾಕ್ಸ್ ಹೇಳಲೇಬೇಕು. ಖಂಡಿತ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಮತ್ತೆ ನಮ್ಮ ತಂದೆ ತಾಯಿ ಮತ್ತೆ ನನ್ನ ಫ್ಯಾಮಿಲಿ ಅವರು ನನಗೆ ಈ ವಿಚಾರದಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಒಂದು ಬಾರಿ ನನಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.